ಕೊಂಕಾಣಿ ದೊಡ್ಡಿ ಅಂತೇಳಿ ಒಂದ್ ಊರ್ನೇ ಬರ್ಸ್ಕೊಬಿಟ್ರು, ರಾತ್ರಿ ಕರ್ಕೊಂಡು ಹೋಗ್ಬಿಟ್ಟು. ಅವರೆಲ್ಲ ರೈತರು ಬೆಂಗಳೂರಿನಲ್ಲಿ ಇದ್ರು ಅಂತ. ಒಂದ್ ಊರ ನಾವು ಇಲ್ಲಿ ವಾಸ ಮಾಡ್ತಾ ಇದೀವಿ 50-60 ವರ್ಷದಿಂದ ಅಂತೇಳಿ ಅರ್ಜಿ ಹಾಕೊಂಡಿದೀವಿ ಅಂತೇಳಿ ಆ ರೈತರು ಹೋರಾಟಕ್ಕೆ ಹೋದ್ರೆ ಆ ಒಂದ್ 20 ಮನೆ ರೈತರುಗಳಿಗೆ ಅದನ್ನ ರೆವಿನ್ಯೂ ಗ್ರಾಮ ಅಂತೇಳಿ ಆ 20 ಮನೆನ ನಮ್ಮ ಜಿಲ್ಲಾಧಿಕಾರಿಗಳ ಕೈಲಿ ಆದೇಶ ಮಾಡಿಸಿ ನಿಮಗ್ ಮನೆ ಮಾತ್ರ ಬಿಡ್ಕೊಡ್ತೀವಿ, ನೀವು ಹೋರಾಟ ಮಾಡಿದ್ರೆ ಮನೇನೂ ಇಲ್ಲ ಅಂತ ಎದುರಿಸಿ ಅವ್ರನ್ನ ಧ್ವನಿ ಅಡಗಿಸಿದ್ರಲ್ಲ, ಇದ ಈ ಜಿಲ್ಲೆಯಲ್ಲಿ ನಿಮ್ಮ ಆಡಳಿತ? ಇದಕ್ಕೋಸ್ಕರನಾ ನೀವು ಅಧಿಕಾರಕ್ಕೆ ಬಂದಿರೋದು? ಇಲ್ಲೆಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋರಲ್ಲ ಬಂದಿ, ಈ ಜಿಲ್ಲೆ ನಮ್ದು, ಈ ಜಿಲ್ಲೆಗೋಸ್ಕರ ಪ್ರಾಣ ಕೊಡ್ತೀವಿ, ಈ ಜಿಲ್ಲೆಗೋಸ್ಕರ ನಾವು ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀವಿ ಅಂತ ಇದನ್ನೇ ಮಾಡ್ತಾ ಇರೋದು. ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ನಿಮ್ಮ ಪರವಾಗಿ ಕಾನೂನಿನ ಹೋರಾಟಕ್ಕೆ ಕುಮಾರಣ್ಣವ್ರು ಇರ್ಬೋದು, ನಿಖಿಲಣ್ಣ ಇರ್ಬೋದು, ನಾವುಗಳಿರ್ಬೋದು, ಯಾವತ್ತೂ ನಿಮ್ ಜೊತೆ ನಿಲ್ತೀವಿ. ಅದರಲ್ಲಿ ನಿಮ್ಗೆ ಎಳ್ಳಷ್ಟು ಅನುಮಾನ ಬೇಡ. ಇದನ್ನ ಏನೇ ಆದ್ರೂ ಕೂಡ ಇದನ್ನ ಉಳಿಸಿ ಮತ್ತೆ ರೈತರಿಗೆ ಕೊಡಿಸುವಂತ ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡ್ಬೇಕಾಗ್ತದೆ. ಇದು ಹೋರಾಟ, ಇದು ಪ್ರಾರಂಭ. ನಾನು ಹೇಳಿದೆ, ಇಲ್ಲೆಲ್ಲ ನಮ್ ಲೀಡರ್ಗಳು ಬಂದಿದ್ರು, ನಮ್ಮ ಅಧ್ಯಕ್ಷ ಇಲ್ಲಿ ನಿಂತವ್ರು ಕೇಳಿದೆ, ನೀವು ಸುಮ್ನೆ ಎಲ್ಲ ಬಂದಾಗ ಇಲ್ಲಿ ಸಿಕ್ತಾಗ ಹೇಳ್ಬಿಟ್ರೆ ಆಗಲ್ಲ, ತೆಗೆದುಕೊಳ್ಳಿ. ಯಾವಾಗ ಯಾರು ರೈತರುಗಳ ಅರ್ಜಿ ಹಾಕವ್ರೆ, ಯಾವ ಇಸ್ವಿನಲ್ಲಿ ಆ ಅರ್ಜಿಗೆ ಏನ್ ಉತ್ತರ ಕೊಟ್ಟಿದ್ದೀರಿ? ಉಳುಮೆ ಮಾಡಿಲ್ವಾ ಅವರು ಆ ಮಾವಿನ ಗಿಡ ಬೆಳೆಸಿಲ್ವಾ? ನಿಮ್ಮ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಹೇಳಲ್ವಾ?